ಅಂತ ಯಾವ ಜಾಗನೂ ಇಲ್ಲ, ಒಂದು ಎಂಟಿ ಸ್ಪೇಸಲ್ಲಿ ಒಂದು ಲಕ್ಸುರಿ ವಿಲ್ಲಾ ಅಂತಲೇ ಕರಿಬೋದು ಈ ಜಾಗನ. ಸೊ 24 ಅವರ್ಸು ಈ ಸ್ಪೇಸಲ್ಲಿ ನಾವು ಮಜಾ ಮಾಡೋಣಂತೆ. ಇನ್ನು ಪಕ್ಕದಲ್ಲಿ ನೋಡ್ಕೋಬೋದು ನೀವು. ಸೊ ಒಂದು ದೊಡ್ಡ ಪೂಲ್ ಇದೆ ಅಪ್ಪ, ಸ್ವಿಮ್ಮಿಂಗ್ ಪೂಲು. ಈಗ ಬಂದು ನಾವು ಆ ವಿಲ್ಲಾನ ಎಕ್ಸ್ಪ್ಲೋರ್ ಮಾಡೋಣ. ಡೈರೆಕ್ಟಾಗಿ ಒಳಗಡೆ ಹೋಗಿ ಬಂದಿದ್ದ ತಕ್ಷಣ ನಮ್ಮನ್ನ ವಾರ್ಮ್ಲಿ ವೆಲ್ಕಮ್ ಮಾಡೋದಕ್ಕೆ ವೆಲ್ಕಮ್ ಡ್ರಿಂಕ್ಸ್ ಅನ್ನೋದು ಕೊಡ್ತಾರೆ. ಅದನ್ನು ಕುಡಿತಾನೆ ಒಳಗೆ ಹೋಗೋಣ ಬನ್ನಿ. ಇಟ್ಸ್ ಎ ಒಂದು ವೈಡ್ ಲಕ್ಸುರಿ ಒಂದು ವಿಲ್ಲಾ. ಈ ಸ್ಪೇಸಲ್ಲಿ ಆರಾಮ್ಸೆ 4 ರೂಮ್ಸ್ ಐತೆ. ಮೋರ್ ದೆನ್ 30 to 40 ಮೆಂಬರ್ಸ್ ಈಸಿಯಾಗೆ ಅಕ್ವೈರ್ ಮಾಡ್ಕೋಬೋದು. ಎಕ್ಸ್ಟ್ರಾ ಬೆಡ್ ಬೇಕಂದ್ರೂ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳೋರೆ. ಆ್ಯಂಡ್ ಮೇಲೆ ರೂಮ್ಸ್ ಬಂದು ಸಗದಾಗಿದೆ, ಆ ರೂಮ್ಸ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಜಸ್ಟ್ ಹ್ಯಾವ್ ಎ ಲುಕ್. ಒಂದು ರೀತಿ ಡೂಪ್ಲೆಕ್ಸ್ ಮನೆ ಇದ್ರೆ ಹೇಗಿರುತ್ತೆ ಆ ವಿಲ್ಲಾ ಕಾನ್ಸೆಪ್ಟ್ ಸೇಮ್ ಮಾಡೋವ್ರೆ. ಸೊ ಇಲ್ಲಿಂದ ನೋಡಿ, ಬೆಳಗ್ಗೆ ಎದ್ದಿದ ತಕ್ಷಣ ಜಸ್ಟ್ ಇಮ್ಯಾಜಿನ್, ಎದ್ದಿದ ತಕ್ಷಣ ಬ್ರಷ್ ಮಾಡಿಕೊಂಡು ಆ ಕಡೆ ಬಾಲ್ಕನಿ ವ್ಯೂ ಐತೆ, ಸಖತ್ತಾಗಿರುತ್ತಲ್ಲ ನೋಡೋದಕ್ಕೆ. ಮೇಲೆ ಬಂದಿದ ತಕ್ಷಣ ಒಂದು ಬೆಡ್ ಇದೆ, ಇಲ್ಲೊಂದು ಆರಾಮಾಗಿ 2-3 ಮಲ್ಕೋಬೋದು. ಸೊ ಜಾಗ ಸ್ಪೇಸಿಂಗ್ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಒಂದು ಅಡ್ವೆಂಚರಸ್ ಏನಾರ ಒಂದು ಮಾಡೋಣ ಅಂತಿದ್ದೀವಿ. ಆ ಕಡೆಯಿಂದ ಬ್ಯಾಕಲ್ಲಿ ಆ ಒಂದು ಗಾರ್ಡನ್ ಟೈಪ್ ಆಫ್ ಸಮಥಿಂಗ್ ಏನು ಮಾಡಿ ಇಕ್ಕವ್ರೆ. ಸೊ ಅಲ್ಲೂ ಹೋಗಿ ನೋಡೋಣ ಇದೆ ಅಂತ. ಇಲ್ಲಿ ನಮ್ಮ ಬಟ್ಟೆ ಗಿಟ್ಟೆ ಕೊಡೋಕ್ಕೆ ಆರಾಮಾಗಿ ಮಾಡೋದಕ್ಕಾಗುತ್ತೆ. ಇದೊಂದು ರೀತಿ ಒಂದು ಚಿಕ್ಕ ಸ್ಪೇಸು. ಇಲ್ಲೊಂದು ಬಾತ್ರೂಮ್ ಇದೆ, ಇರಲಿ ಹೋಗ್ತೀನೋ ಹೋಗಿ ಬರೋ ಬಾತ್ರೂಮ್ಗೆ. ಆ್ಯಂಡ್ ಹಂಗೆ ಈ ಕಡೆ ಬನ್ನಿ, ಇಲ್ಲೊಂದು 2-3 ಆರಾಮಾಗಿ ಮಲ್ಕೋಬೋದು. ಸೊ ಇಲ್ಲೂ ಸಹ ಕಬೋರ್ಡ್ ಇದೆ. ಬಂದಿದ್ದ ತಕ್ಷಣ ನನಗೆ ಮೇನ್ ಅನಿಸಿದ್ದು, ವಿ ಆರ್ ಗೋನ್ ಮೇಕ್ ಸಮ್ ಚಾಲೆಂಜ್ ವಿಡಿಯೋ ಮಾಡೋಣ ಅನ್ನೋ ಥರನೇ. ಒಂದು 24 ಅವರ್ಸು ಡೇ ಪೂರ್ತಿ ಪ್ರೈವೇಟ್ ವಿಲ್ಲಾ ಅಲ್ಲಿ ವಿ ಆರ್ ಗೋನ್ ಅಷ್ಟೇ. ಸೊ ಆ ಒಂದು ಕಾನ್ಸೆಪ್ಟ್ ಮಾಡೋಣ ಅಂತಾನೆ. ಸೊ ಒಂದು ಲಕ್ಸುರಿ ವಿಲ್ಲಾನ ಬ್ಲಾಕ್ ಮಾಡಿ ಇಕ್ಕಿದ್ದೀವಿ. ಆ್ಯಂಡ್ ಇಲ್ಲೂ ಸಹ ಅಷ್ಟೇ, ದೇರ್ ಈಸ್ ಅ ಸ್ಮಾಲ್ ಸ್ಪೇಸ್ ಟು ಎಂಟರ್ ಹಿಯರ್. ಆ್ಯಂಡ್ ಬಾತ್ರೂಮ್ ಇದೆ. ಬಾತ್ರೂಮ್ ಆರ್ ವೆರಿ ಕ್ಲೀನ್. ಜಸ್ಟ್ ಹ್ಯಾವ್ ಎ ಲುಕ್. ಇದೊಂದು ರೀತಿ ಇಷ್ಟ ಆಯಿತು. ಬಂದಿದ್ದ ತಕ್ಷಣವೇ ಆರಾಮಾಗಿ ಫ್ರೆಂಡ್ಸ್ ಜೊತೆ ಒಂದು ಟೀ, ಬಿಸ್ಕೆಟು, ಸ್ನ್ಯಾಕ್ಸು ಆರಾಮಾಗಿ ತಿಂತಾ ಕುಡಿತಾ ಇಲ್ಲಿ ಮಜಾ ಮಾಡ್ಬೋದು. ಆ್ಯಂಡ್ ಸುತ್ತಮುತ್ತ ಇಲ್ಲಿಂದ ವ್ಯೂ ಸಾಕೋದಾಗಿದೆ. ಆ ಸರೌಂಡಿಂಗ್ಸೇ ಗ್ರೀನರಿ ಸ್ಪೇಸು. ಇಲ್ಲಿಂದ ಪ್ರಜ್ಜು ಅಂತ ಕರೆದ್ರು ಯಾವನು ಏನು ಹೇಳಲ್ಲ. ಸುತ್ತಮುತ್ತ ಲೈಕ್ ಖಾಲಿಯಾಗಿದೆ ಸ್ಪೇಸು. ಸೊ ನಮ್ಮ ಬೆಂಗಳೂರಿಂದ ತುಂಬ ನಿಯರ್ ಇದು. ಆಲ್ಮೋಸ್ಟ್ ಲೈಕ್ 10 to 20 ಕಿಲೋಮೀಟರ್ಸ್, ದಟ್ಸ್ ಇಟ್. ಬೆಂಗಳೂರು ನಮ್ಮ ಸೆಂಟ್ರ್ ಸಿಟಿಯಿಂದನೇ ತುಂಬ ನಿಯರಲ್ಲಿರೋದು. ಆ್ಯಂಡ್ ಲಕ್ಸುರಿ ಪ್ಲೇಸು. ಸೊ ಅದಕ್ಕೋಸ್ಕರನೇ ಈ ಒಂದು ಸ್ಪಾಟ್ನ ನಾನು ಬ್ಲಾಕ್ ಮಾಡಿದ್ದು. ಬುಕ್ ಅಂತಿರಲ್ಲ, ಬ್ಲಾಕೇ ಮಾಡಿದ್ದೀನಿ ಎಂಟೈರಾಗಿ. ಆ್ಯಂಡ್ ಜಸ್ಟ್ ಯು ಕ್ಯಾನ್ ಹ್ಯಾವ್ ಎ ಫೀಲ್ ಹಿಯರ್. ಸೊ ಬೆಳಗಿನ ಜಾವ ಲೈಕ್ ಅರ್ಲಿ ಮಾರ್ನಿಂಗ್ ಯು ಕ್ಯಾನ್ ಸಿ ಸನ್ರೈಸ್. ಜೊತೆಗೆ ಇಲ್ಲಿ ಬರ್ಡ್ಸ್ ಜಾಸ್ತಿ ಇದೆ. ಸೊ ಅದರ ಒಂದು ಸೌಂಡ್ಸು ಒಂದು ವಾರ್ಮ್ ವೈಬ್ ಕೊಡುತ್ತೆ. ಡೀಟೇಲ್ಸ್ ಏನೇನಿದೆಯೋ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಯು ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ ಏನೇ ಎಂಕ್ವೈರಿ ಇದ್ದು ಅದ್ರ ತಿಳ್ಸ್ಕೋಬೋದು. ಆ್ಯಂಡ್ ಈಗ ಹೊಟ್ಟೆ ಹಸ್ತೈತೆ, ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡಿ ಹಂಗೆ ನಾವು ಬ್ಯಾಟಿಂಗ್ ಮಾಡೋಣಂತೆ. ಆಹಾ, ಎಲ್ಲೋ ಹೋಯ್ತಿದೆಯಾ ಅಲ್ಲಿ. ಟೆರೆಸಿಗೆ ಬಂದರೆ ಇಲ್ಲೂ ಸ್ವಲ್ಪ ಚಿಲ್ ಮಾಡ್ಬೋದು. ಆ್ಯಂಡ್ ಇಲ್ಲಿಂದ ವ್ಯೂ ಚೆನ್ನಾಗೈತೆ. 360 ಡಿಗ್ರಿ ಬರೀ ಗ್ರೀನರೀಸೇ ನೋಡಿ. ಕಂಪ್ಲೀಟಾಗೆ ಫುಲ್ ಸುತ್ತಮುತ್ತ ಗ್ರೀನರಿ, ಮರ, ತೆಂಗಿನಕಾಯಿ ಮರ. ಇಲ್ಲಿ ಕ್ರಾಪ್ಸು ಮಾಡ್ತಾರೆ ಅನಿಸುತ್ತೆ ಜಾಸ್ತಿ, ಫಾರ್ಮಿಂಗು ಅವೆಲ್ಲ ಬೇಜಾನಿದೆ. ಆ್ಯಂಡ್ ಹಿಂಗೆ ನಾವು ಆ ಕಡೆಯಿಂದ ಒಳಗಡೆ ಬಂದರೆ ಒಂದು ಗಾರ್ಡನ್ ಟೈಪ್ ಆಫ್ ಒಂದು ಫೀಲಲ್ಲಿ ಒಂದು ಜಾಗ ಐತೆ. ಇಲ್ಲಿ ಒಂದು ಇದು ನೋಡಿದ್ವಿ, ಮರ, ವಿಳ್ಯದೆಲೆ ಮರ. ಇಟ್ಸ್ ವೈಲ್ಡ್ ಲೀಫ್. ವೈಲ್ಡ್ ಲೀಫು. ಹೀಗೆ ಒಳಗಡೆ ಹೋದ್ರೆ ಬಾರೋ ಪ್ರಜ್ವಲ. ಈ ಸಪೋಟ ಮರ ಐತೆ ನೋಡು, ಬಟ್ ಇನ್ನ ಹಣ್ಣಾಗಬೇಕು. ಒಂದು ನೋಡಿ ನೆಲ್ಲಿಕಾಯಿ ಐತೆ. ಹುಳಿ ಸಪೋಟ ಐತಲ್ಲಿ ಒನ್ನೂರು. ಸಪೋಟ ನಿನ್ ಫೇವ್ರೇಟ್ ಹಣ್ಣು. ಸಪೋಟ ಐತೆ. ನಿನ್ ಫೇವ್ರೇಟ್. A few inches later. ಓಕೆ, ನಂಬರ್ ಹಾಕ್ತಾ ಇದೀನಿ ಒಬ್ರಿಂದ ಒಬ್ರು. ನೋಡ್ಲಾ? ಇಲ್ಲ, ಕ್ಯಾಮರಾ ನೋಡುತ್ತೆ, ನಾನು ನೋಡಲ್ಲ. ಎತ್ತು ಫಸ್ಟ್, ಪ್ರಜ್ವಲ್ ಸೆಕೆಂಡ್, ಮನೋಜ್ ಥರ್ಡ್, ಶಾರುಖ್ ಫೋರ್ತ್ ತನಕ. ಇಡೇಮ ಚಲೇ. ಹಾಂ ತಮ್ಮ 2 ಪಿಚ್ ಹಾಕಲಿ.
ಫೈನಲಿ ಒಂದು ಪ್ಲೇಸ್ ಅಂತ ಹೇಳಿ ಕರ್ಕೊಂಬಂದ್ರೆ ಇಲ್ಲಿ 24 hours ಸ್ಪೆಂಡ್ ಮಾಡ್ಬೋದಾ ಅಂತ ಹೇಳಿ ನಾನು ಫಸ್ಟ್ ಅಲ್ಲಿ ಬಂದಾಗ ಅನ್ಕೊಂಡೆ. ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಲ್ವಾ ಬ್ರೋ, ಒಂದು ವಿಲ್ಲಾ, ಅದು ನಾರ್ಮಲ್ ವಿಲ್ಲಾದಲ್ಲಿ ನೀನು 24 hours ಸ್ಪೆಂಡ್ ಮಾಡೋದು. ಅದು ಒಂದು ಮನೇಲಿ ಏನಪ್ಪ ನಾನು 24 hours ಸ್ಪೆಂಡ್ ಮಾಡೋದು ಅಂತ ಹೇಳಿ ನಾನು ಫೀಲ್ ಆದೆ. ಬಟ್ ಏನಂದ್ರೆ ಒಂದು ಹಳ್ಳಿ ವೈಬ್ ಅನ್ನೋದು ಕೊಡುತ್ತೆ ಇಲ್ಲಿ ಬಂದಿದ ತಕ್ಷಣ. ಆಲ್ಮೋಸ್ಟ್ 5 ಕಿಲೋಮೀಟರ್ ವೇನೇ ಚೆನ್ನಾಗಿದೆ. ವೇ ಚೆನ್ನಾಗಿದೆ. ಇನ್ನೊಂದು ನಾವು ಅಬ್ಸರ್ವ್ ಮಾಡಿದ್ರೆ ಆಕ್ಚುಲಿ ಒಂದು ವಿಲ್ಲಾ ಸುತ್ತಮುತ್ತ ನಿಂಗೆ ಏನೇನು ಇರಬೇಕು ಎಲ್ಲ ಫ್ರೂಟ್ಸ್ ಆಲ್ಮೋಸ್ಟ್ ನಾವು 3-4 ತರ ಫ್ರೂಟ್ಸ್ ನೋಡಿದ್ವಿ. ಇನ್ನ ಸೀಸನ್ ಇಲ್ಲ, ಇದು ಇನ್ನ ಸೀಸನ್ ಇದ್ರೆ ಇನ್ನ ಜಾಸ್ತಿ ನೋಡ್ಬೋದು. ಆಲ್ರೈಟ್ ಅಂತ ಫೈನಲಿ ಫುಲ್ ಆಟಾಡಿ ಸುಸ್ತಾಗೋಯ್ತು. ಇವನ್ ಬೇರೆ ವೆಯ್ಟ್ ಮಾಡ್ತಾವ್ನು. ಏನ್ ತಗೋ ಮುಗಿಸ್ತೀನಿ, ವೆಯ್ಟ್ ಮಾಡ. ಫಸ್ಟ್ ನಮ್ಮ ಆಡಿಯನ್ಸಿಗೆ ತೋರ್ಸೋಣ. ಬೈ ಚಿಕನ್ ಕರಿ ಘಮ 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 ಅಂತೈತೆ. ಫುಲ್ ಸುಸ್ತಾಗಿದ್ದೀವಲ್ಲ. ನಮ್ದು ಮಾಸ್ಟರ್ ಐಟಮ್ ಅನ್ಬೋದು ಬಿರಿಯಾನಿ. ಚಿಕನ್ ಬಿರಿಯಾನಿ, ಚಪಾತಿ. ಬೈ ಕಲರ್ ಚಪಾತಿ. ಕಲರ್ ಇದೆ. ನನ್ಗೆ ಯಾವ ಕಲರ್, ನಿಮ್ಗೆ ಯಾವ ಕಲರ್ ತಗೊಳ್ಳಿ, ಯಾವ್ದು ಬೇಕದು. ಆ್ಯಂಡ್ ಈ ಕಡೆ ಬಂದರೆ ವಿ ಹ್ಯಾವ್ ಮಜ್ಜಿಗೆ, ಮೊಸರು ಬಜ್ಜಿ ಮಜ್ಜಿಗೆ ಥರ ಮಾಡವ್ರೆ. ಆ್ಯಂಡ್ ಇಲ್ಲಿ ವೈಟ್ ರೈಸ್. ಇದು ನಮ್ಮ CM ಗಿದ್ದಿದ್ರೆ ಸಾಕು, ಹಿಂಗೆ ಎಂಥದ್ದು ಬೇಡ. ರಸಂ ಬಂದಿಲ್ಲ, ರಸಂ ಬರ್ತೈತೆ ಆನ್ ದ ವೇ. ಆ್ಯಂಡ್ ಇದು ಬಂದು ಗಾರ್ಲಿಕ್ ಚಿಕನು. ಸೊ ಗಾರ್ಲಿಕ್ ಚಿಕನ್ ಮಾಡವ್ರೆ, ಕಬಾಬ್ ಮಾಡವ್ರೆ ನೋಡಿ. ಪಾಲಕ್, ಇದು ಪಾಲಕ್ ಚಿಕನು. ಆ್ಯಂಡ್ ಚಿಕನ್ ಬಾರ್ಬಿಕ್ಯೂ ಚಿಕನ್ ಥರ ಮಾಡವ್ರೆ, ಲೈಕ್ ಜ್ಯೂಸಿ ಚಿಕನು. ಸೊ ಇವೆಲ್ಲ ಬಂದು ಇಲ್ಲಿ ಒಂದು ನಾನ್ ವೆಜ್ ಡಿಶಸ್ ಅಂತ ಹೇಳ್ಬೋದು. ಸೊ ವೆಜ್ ಡಿಶಸ್ ಸಿಗುತ್ತೆ. ಆ್ಯಂಡ್ ಇವ್ರ ಹತ್ರ ಮೀನು ಸಿಗುತ್ತೆ ಬ್ರೋ. ಸೊ ಸೀಸನಲ್ ವೈಸ್ ಸಿಗುತ್ತೆ, ಓಕೆನಾ. ಸೊ ಮೀನು ಇವೆಲ್ಲ ಸಿಗುತ್ತೆ. ಈ ಕಾರ್ಪೊರೇಟ್ ಇವೆಂಟ್ಸು ಟೂರ್ಸ್ ಕರ್ಕೊಂಡು ಹೋಗ್ತಾರಲ್ಲ ಹೊರಗೆ, ಅಂಥದ್ದು ಬಂದರೆ ನಿಮಗೆ ಇದು ಬೆಸ್ಟ್ ಸ್ಪಾಟ್ ಆಗಿರುತ್ತೆ. ಫ್ರೆಂಡ್ಸ್ ಯಾವ್ದಾದ್ರು ಬರ್ಡೇ ಏನಾದ್ರು ಪ್ಲಾನ್ ಮಾಡ್ತಿದ್ರು, ಬರ್ಡೇ ಪಾರ್ಟೀಸ್ಗೂ ಸಪ್ರೇಟಾಗಿ ಕೇಕೆಲ್ಲ ಕಟ್ ಮಾಡಿಸ್ತಾರೆ. ಆ್ಯಂಡ್ ಇಲ್ಲಿ ರಸಮ್ ಬಂತು ನೋಡ್ತಿರ್ಬೋದು. ಎಸ್, ಸೊ ರಸಮ್ ಬಂದೈತೆ. ಭಯ ಉದರ್ ಪೇ ಖಾಯ್ ಬೋಲ್ದು. ಎಸ್, ಸೊ ಇದನ್ನ ಫುಲ್ ಖಾಲಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಬೈಟು ರುಮಾಲಿ ರೋಟಿ, ಅಣ್ಣ ಪಿಂಕ್ ಚಪಾತಿ, ಪಿಂಕ್ ರೋಟಿ ಚೆನ್ನಾಗೈತೆ ಬೈ. ಶೇರ್ವಾ ಜೊತೆನೇ ತಿನ್ನೋ ಅಂದ್ರೆ ಆಡಿ ಸುಸ್ತಾದ ನೋಡಿ, ಏನ್ ತಿಂದ್ರು ಚೆನ್ನಾಗಿರುತ್ತೆ. ಹೌದು, ಬಟ್ ಊಟ ಇಸ್ ಸೂಪರ್. ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಈಗ ಚಳಿ ಕಾಯಿಸ್ತಿದ್ದೀವಿ. ಬಾನ್ ಫೈರ್ ಅನ್ನೋದು ಹಾಕವ್ರೆ. ಹೆಂಗಿತ್ತಪ್ಪ ಇವತ್ತಿನ ಎಕ್ಸ್ಪೀರಿಯನ್ಸು? ಊಟ ಹೆಂಗಿತ್ತು? ಮೇಯ್ನಾಗಿ ಊಟ ಚೆನ್ನಾಗಿತ್ತಲ್ಲ. ಸ್ಟಾರ್ಟರ್ಸ್ ಚೆನ್ನಾಗಿತ್ತು. ಆ್ಯಂಡ್ ಓವರ್ ಆಲ್ ಲೈಕ್ ಬಂದರೆ ನೀವು ಊಟಕ್ಕೇನು ಚಿಂತೆ ಇಲ್ಲ, ಯಾವುದೇ ಕಾಂಪ್ರಮೈಸು ಇಲ್ಲ. ಆರಾಮಾಗಿ ಊಟ ಕೊಡ್ತಾರೆ, ಮಜಾ ಮಾಡ್ಬೋದು. ಆ್ಯಂಡ್ ವೀಕ್ ಡೇಸ್ಗೆ ಒಳ್ಳೆ ಪ್ರೈಸಸಲ್ಲಿ ಆಫರ್ಸ್ ಕೊಡ್ತಾವ್ರೆ. ಸೊ ಅದನ್ನು ಏನೇನು ಡೀಟೇಲ್ಸ್ ಇದೆಯೋ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ಸಿಂದ ಹಿಡಿದು ಎಲ್ಲ. ಸೊ ಕಾಲ್ ಮಾಡಿ ನೀವು ಆ ಕ್ವೈರೀಸ್ ಏನೇ ಇರಲಿ ಎಂಕ್ವೈರಿ ಮಾಡ್ಕೊಳ್ಳಿ. ಸೊ ವಾಟ್ ನಮ್ಮ ಒಂದು 24 hours ಒಂದು ಡೇ ಸ್ಪೆಂಡಿಂಗ್ ಇನ್ ಎ ವಿಲ್ಲಾ. ಬೇಸಿಕಾಗೆ ವಿಡಿಯೋ ಎಷ್ಟು ಲೆಂತ್ ಬಂದಿದೆ ಏನು ಗೊತ್ತಿಲ್ಲ, ಬಟ್ ಅಲ್ಲಲ್ಲಿ ನಾವು ಮಾಡಿದ ಮಜಾ. ಕ್ರಿಕೆಟ್ ಆಡಿದ್ವಿ, ಸ್ವಲ್ಪ ಶಟಲ್ ಆಡಿದ್ವಿ, ಅದೆಲ್ಲ ಕ್ಯಾಪ್ಚರ್ ಆಗಿಲ್ಲ. ಆಮೇಲೆ ಕ್ಯಾರಮ್ ಆಡಿದ್ವಿ, ಕ್ಯಾಪ್ಚರ್ ಆಗಿಲ್ಲ. ಈ ಕಡೆ ಸಪ್ರೇಟಾಗಿ ಶಟಲು ಆಡಿದ್ವಿ. ಆಮೇಲೆ ಸಾಯಂಕಾಲ ಅದು ಸಹ ನಾವು ಕ್ಯಾಪ್ಚರ್ ಮಾಡಿಲ್ಲ, ಆದಷ್ಟು ಸ್ಪೆಂಡ್ ಮಾಡಿದ್ವಿ ಟೈಮ್ ಇಲ್ಲಿ ಬಂದು. ಸೊ ಅದೊಂದು ರೀತಿ ಚೆನ್ನಾಗಿ ಅನಿಸ್ತು. ಸೊ ನೀವು ಲೈಕ್ ಮೇನ್ಲಿ ಫ್ರೆಂಡ್ಸ್ ಫ್ಯಾಮಿಲೀಸ್ ಜೊತೆ ಆ್ಯಂಡ್ ಗೆಟ್ ಟುಗೆದರ್ ಮೇನ್ಲಿ. ಸೊ ಆ ಥರ ಇದ್ದರೆ ಖಂಡಿತ ಬರ್ಬೋದು. ಏನಪ್ಪ ಮಾಡೋಕ್ಕೆ ಹೋಗ್ತಿದ್ಯಾ? ಎಲ್ಲ ಜಾಬಿಂದ ಎತ್ತಿದಲ್ಲ, ಏನಾರು ಆಗ್ತಿದೆಯಲ್ಲ ಅಂತ ನಾನು. ಸೊ ನಮ್ಮ ಹುಡುಗರು ಮಸ್ತಾಗಿ ಮಜಾ ಮಾಡ್ತಾವ್ರೆ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶರು.